ಸ್ವರವಾಗುವ, ನಾವು ಜಗಕ್ಕೆ ಬೆಳಕಾಗುವ. ಹತ್ತಿರದ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಲೆಕ್ಕ ಹಾಕಿ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ಆರಿಸಿಕೊಳ್ಳಲಿ. ಪ್ರಭುವಿನ ನಾಮವನು ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಸಹೋದರರೇ, ನಿಮಗೆ ಮಾಡಿದ ಉಪದೇಶವನ್ನು ನಾನು ಪ್ರಭುವಿನಿಂದಲೇ ಪಡೆದೆನು. ಅದೇನೆಂದರೆ, ಪ್ರಭು ಯೇಸು ತಮ್ಮನ್ನು ಹಿಡಿದುಕೊಡಲಾದ ಆ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಈಗೋ ಕ್ರಿಸ್ತರ ನವ ಕಟ್ಟಳೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ವಿಶ್ವಾಸಿಸುವ ದೇವರು ಅಲ್ಪಮಾನವನಾದ ನನಗೆ ಪ್ರಾಣವನ್ನು ಕೊಟ್ಟಾಗ ನಾನು ಏಕೆ ಇವನಿಗಾಗಿ ಪ್ರಾಣ ಕೊಡಬಾರದು ಅಂತ ಹೇಳಿ ಆತ ಅಲ್ಲಿ ಅವನಿಗೆ ಬದಲಾಗಿ ತನ್ನ ಪ್ರಾಣವನ್ನು ಕೊಡ್ತಾನೆ. ಎಲ್ಲ ಯಾಜಕರುಗಳಿಗೂ ಯಾಜಕರಾದ ಯೇಸು ಕ್ರಿಸ್ತ, ಇಬ್ರಿಯರಿಗೆ ಬರೆದ ಪತ್ರ 7:17 ನಾವು ಓದ್ತೇವೆ ಏನಂತ, ಮೆಲ್ಕಿಸೆದೇಕನ ಪರಂಪರೆಗೆ ಸೇರಿದಂತಹ ನಿತ್ಯ ಯಾಜಕ ಅವು ಯೇಸು ಕ್ರಿಸ್ತ. ಇವತ್ತು ಆ ಯಾಜಕನು ಮಾಡಿದಂತಹ ಮಹತ್ ಕಾರ್ಯಗಳನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಆ ಯಾಜಕನು ಮಾಡಿದಂತಹ ತ್ಯಾಗವನ್ನು ಸ್ಮರಿಸುತ್ತಾ ಇದ್ದೀವಿ. ಆ ಯಾಜಕನು ನಮ್ಮೆಲ್ಲರ ರಕ್ಷಣೆಗಾಗಿ ಏನು ಮಾಡಿದರೆಂಬುದನ್ನು ಇವತ್ತಿನ ವಾಚನಗಳು ನಮಗೆ ಹೇಳ್ತಾ ಇದೆ. ಸ್ವಾಮಿ ಪಾದವ ತೊಳೆಯುವುದಿ ಸ್ವಾಮಿ ಎಂದನು ಪೇತ್ರ, ಎಂದನು ಶ್ರೀಮಂತರು ಇತ್ತ ಗಮನ ಹರಿಸಿ ತಮ್ಮ ಪಾಲಿನ ಸಾಮಾಜಿಕ ನ್ಯಾಯದ ಸೇವೆಗೆ ಬದ್ಧರಾಗಲೆಂದು ಪ್ರಾರ್ಥಿಸೋಣ. ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಬಲಿಪೀಠದಿ ನಿನಗಾಗಿ ಬಲಿ ಅರ್ಪಿಸಲು, ದೈವ ವಚನದಿಂದ ನಿನ್ನ ಪರಿವರ್ತಿಸಲು. ಬಲಿಪೀಠದಿ ನಿನಗಾಗಿ ಬಲಿ ಅರ್ಪಿಸಲು, ದೈವ ವಚನದಿಂದ ನಿನ್ನ ಪರಿವರ್ತಿಸಲು. ನಿನ್ನ ಪಾಪವ ಕ್ಷಮಿಸಲು, ಶುದ್ಧತೆಯಲ್ಲಿ ನಡೆಸಲು, ಹಗಲಿರುಳು ಶ್ರಮಿಸುವರು.
ಕ್ಷಮಿಸಲು, ಶುದ್ಧತೆಯಲ್ಲಿ ನಡೆಸಲು, ಹಗಲಿರುಳು ಶ್ರಮಿಸುವನು. ಆರಾಧನೆ